ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 50 ಕನ್ನಡ ವಾಕ್ಯಗಳನ್ನು ತಗೊಂಡು ಬಂದಿದ್ದೀನಿ. ಈ ವಾಕ್ಯಗಳನ್ನು ಯಾವ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ಹೇಳ್ಬೋದು ಅಂತ ಇವತ್ತು ನಾವು ಕಲಿತೀವಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ನಾನು ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಇದನ್ನು ಹೇಗೆ ಹೇಳ್ತೀರಾ? ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಐ ವಿಲ್ ಟ್ರೈ ಟು ಡೂ ದ್ಯಾಟ್. ನೀನು ಡೆಲ್ಲಿಗೆ ಯಾವಾಗ ಹೊರಡ್ತೀಯಾ? ವೆನ್ ಆರ್ ಯು ಲೀವಿಂಗ್ ಫಾರ್ ಡೆಲ್ಲಿ? ವೆನ್ ಆರ್ ಯು ಲೀವಿಂಗ್ ಫಾರ್ ಡೆಲ್ಲಿ? ನೀವು ಎಷ್ಟು ಸಮಯದಿಂದ ಇಲ್ಲಿ ಇದ್ದೀರಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನಿನ್ನ ಹೊಸ ಕೆಲಸ ಹೇಗಿದೆ? How is your new job? How is your new job? ಕಲಿಯಲು ಬಹಳಷ್ಟು ಇದೆ. ಇದನ್ನು ಹೇಗೆ ಹೇಳ್ತೀರಾ? There is a lot to learn. There is a lot to learn. ನೀನು ನಮ್ಮ ಜೊತೆ ಬರ್ತೀಯಾ? Do you want to join us? Do you want to join us? ನಾವು ಅಲ್ಲಿಗೆ ಹೇಗೆ ಹೋಗಬಹುದು? How can we get there? How can we get there? ನೀನು ಯಾವತ್ತಾದರೂ ಡೆಲ್ಲಿಗೆ ಹೋಗಿದ್ದೀಯಾ? Have you ever been to Delhi? Have you ever been to Delhi? ಇದನ್ನು ನೀನೇ ಬರೆದಿದ್ದಾ? Did you write it yourself? Did you write it yourself? ನಾನು ಏನು ಹೇಳಬೇಕು? I would like to say something. I would like to say something. ನೀನು ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀಯಾ? You have worked so hard for this. You have worked so hard for this. ನೀನು ಯಾಕೆ ಈ ನಂಬರಿಂದ ಫೋನ್ ಮಾಡ್ತಿದೀಯಾ? Why are you calling from this number? Why are you calling from this number? ನೀನು ಮಾಡಬಹುದಾದ ಹಲವಾರು ಕೆಲಸಗಳಿವೆ. There are a plenty of things you can do. There are a plenty of things you can do. ಈಗ ನೀನು ನನ್ನ ಲ್ಯಾಪ್ಟಾಪ್ ಉಪಯೋಗಿಸು. You can use my laptop for now. You can use my laptop for now. ನೀನು ಯಾಕೆ ಕಿರಿಚ್ತಿದ್ದಿ? Why are you yelling? Why are you yelling? ನನಗೆ ಅನಿಸ್ತದೆ ನಾವು ಅವನ ಜೊತೆ ಮುಖತಃ ಮಾತನಾಡಬೇಕು. I think we should talk to him in person. I think we should talk to him in person. ನನಗೆ ಗೊತ್ತಾದ ತಕ್ಷಣ ನಾನು ನಿನಗೆ ತಿಳಿಸಿದೆ. I told you as soon as I found out. I told you as soon as I found out. ಇದು ಸ್ವಲ್ಪ ಪರ್ಸನಲ್. It's a bit personal. It's a bit personal. ಬಾಡಿಗೆ ಎಷ್ಟು? How much is the rent? How much is the rent? ನಿನ್ನಷ್ಟಕ್ಕೆ ಮಾತನಾಡ್ತಿದೀಯಾ? Are you talking to yourself? Are you talking to yourself? ಅವನು ತುಂಬಾ ಹಠಮಾರಿ. He is too stubborn. He is too stubborn.
ನಾನು ಅದನ್ನೇ ಮಾಡ್ತೇನೆ. I do the same. I do the same. ನಿನ್ನ ಅಭಿಪ್ರಾಯ ಏನು? What's your opinion? What's your opinion? ನನಗೆ ಗೊತ್ತು, ಅದು ನಂಬಲು ಕಷ್ಟ. ಇದನ್ನು ಹೇಗೆ ಹೇಳ್ತೀರಾ? I know it's hard to believe. I know it's hard to believe. ನಾವು ಇಲ್ಲಿಗೆ 7 ತಿಂಗಳು ಮೊದಲು ಬಂದೆವು. We moved in here about 7 months ago. We moved in here about 7 months ago. ಅದು ಓದಲು ಒಳ್ಳೆಯ ಪುಸ್ತಕ. It's a beautiful read. ಬೇರೆ ರೀತಿಯಲ್ಲೂ ಕೂಡ ಹೇಳ್ಬೋದು. ಇದು ಹೇಳುವ ಒಂದು ರೀತಿ. It's a beautiful read. ನಾನು ಪ್ರತಿದಿನ ಕಾಫಿ ಕುಡಿಯುತ್ತೇನೆ. I drink coffee every day. I drink coffee every day. ನಾವು ಮಾತನಾಡುವ ಸ್ಥಿತಿಯಲ್ಲಿಲ್ಲ. We are not on speaking terms. We are not on speaking terms. ಅವನು ತುಂಬಾ ವಿನಮ್ರ. He's so humble. He's so humble. ಟ್ರಾಫಿಕ್ ಇರಲಿಲ್ಲ. There was hardly any traffic. There was hardly any traffic. ದಯವಿಟ್ಟು ಆದಷ್ಟು ಬೇಗ ಮಾಡಿ. ಇದನ್ನು ಹೇಗೆ ಹೇಳ್ತೀರಾ? Please do it as soon as possible. Please do it as soon as possible. ನನ್ನ ಕೆಲಸ ಮುಗಿಸಬೇಕು ಎಂದು ರಾತ್ರಿ ಬಹಳ ಹೊತ್ತಿನವರೆಗೆ ಎದ್ದಿದ್ದೆ. I stayed up late so that I can finish my work. I stayed up late so that I can finish my work. ಇಲ್ಲಿ ತುಂಬಾ ಗದ್ದಲವಿದೆ. It's very noisy here. It's very noisy here. ಅವಳು ಯಾರ ಹತ್ರವೂ ಹೇಳಲಿಲ್ಲ, ನಾನು ಹೇಳಿದೆ. She didn't tell anyone. I did. She didn't tell anyone. I did. ನನಗೆ ಹಸಿವಾಗ್ತಿತ್ತು, ಹಾಗೆ ನಾನು ನನಗೋಸ್ಕರ ಸ್ವಲ್ಪ ಅನ್ನ ಮಾಡಿದೆ. I was feeling hungry, so I made myself some rice. I was feeling hungry, so I made myself some rice. ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. I'm proud of myself. I'm proud of myself. ಅದು ವಿರಳ. It's rare. It's rare. ಅವನು ಬಹಳ ಒಳ್ಳೆಯ ವ್ಯಕ್ತಿ. He's a gem of a person. He's a gem of a person. ಬೇರೆ ರೀತಿಯಲ್ಲಿ ಕೂಡ ಹೇಳ್ಬೋದು. ಇದು ಹೇಳುವ ಒಂದು ರೀತಿ. ಅದು ಯಾವಾಗ ಮುಗಿಯುತ್ತೆ? When does it end? When does it end? ನಾನು ಸಾಮಾನ್ಯವಾಗಿ ಬೆಳಿಗ್ಗೆ ಹೊತ್ತು ವ್ಯಾಯಾಮ ಮಾಡ್ತೇನೆ. I usually exercise in the morning. I usually exercise in the morning. ನೀನು ಅಲ್ಲಿಗೆ ತಲುಪಿದಾಗ ನನಗೆ ಫೋನ್ ಮಾಡು. Please call me when you reach there. Please call me when you reach there. ನಾನು ತುಂಬಾ ಬ್ಯುಸಿ ಇದ್ದೆ, ಊಟ ಕೂಡ ಮಾಡಲು ಸಾಧ್ಯವಾಗಲಿಲ್ಲ. I've been so busy, I couldn't even have my lunch. I've been so busy, I couldn't even have my lunch. ನನ್ನ ಹತ್ತಿರ ಒಂದು ಐಡಿಯಾ ಇದೆ. I have an idea. I have an idea. ನಾನು ನಿನ್ನ ಹತ್ತಿರ ಒಂದು ಸಹಾಯ ಕೇಳಬಹುದಾ? Can I ask you a favor? Can I ask you a favor? ನೀನು ಹೋಗಿ ಡಾಕ್ಟರ್ನ ಒಮ್ಮೆ ನೋಡಬೇಕು. You should go see a doctor.
You should go see a doctor. ಅವಳು ಏನೂ ತಪ್ಪು ಮಾಡಿಲ್ಲ. She didn't do anything wrong. She didn't do anything wrong. ಮುಂದಿನ ಸಾರಿ ನೀನು ಚೆನ್ನಾಗಿ ಮಾಡ್ತೀಯಾ. You will do better next time, I'm sure. You will do better next time, I'm sure. ಅವರ ಫೋನ್ ಬಂತಾ ನಿನಗೆ? Did you get a call from them? Did you get a call from them? ನನಗೆ ತುಂಬಾ ಕೋಪ ಬಂತು. I got really angry. I got really angry. ಅವನಿಗೆ ಇನ್ನೊಂದು ಅವಕಾಶ ಕೊಡಿ. ಇದನ್ನು ಹೇಗೆ ಹೇಳ್ತೀರಾ? Please give him another chance. Please give him another chance. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥ ವಾಕ್ಯಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. Be happy, keep smiling. Bye.